Mommy, many more happy returns of the day. ಥ್ಯಾಂಕ್ ಯು ಬಂಗಾರಪ್ಪ. ಅಲ್ಲಿ ಸ್ವಾಮಿ. ವಿಶ್ ಹ್ಯಾಪಿ ಬರ್ತ್ಡೇ. ಹೆಂಗೆ ಈ ಕೈಲಿ ಸ್ಪೆಷಲ್. ಹಿಂಗೆ ಸ್ಪೆಷಲ್. ಬಲ ಮನೆ ಬಲ. ನೀನ್ ಬಲಗೈಲಿ. ಬಂಗಾರಪ್ಪ ಇದು. ಮೊಮ್ಮಗನ್ ನೋಡಿದ್ರೆ 98 ವರ್ಷ ಸಾಕು. 3 ಗಂಟೆ ಇರಕ್ಕಲ್ಲ ಈಗ ಯಾಕಲ್ರು. ಮೊಮ್ಮಗ ಈ ಯಾರು 100 ವರ್ಷ ಇರಲ್ಲ ಅಂತ ಮೊಮ್ಮಗನ್ ನೋಡ್ಬಿಟ್ಟು ಹೋಯ್ತದಂತೆ. ಮೊಮ್ಮಗನ್ ನೋಡ್ಬಿಟ್ಟು ಬಾಯ್ ಬಾಯ್ ಟಾಟಾ ಶಿ ಏನಂತೀರ ಸ್ವಾಮಿ? ಆಯ್ತಾಯ್ತು. ಓಕೆ ಗೈಸ್, ಇವತ್ತು ನಮ್ಮ ಅಮ್ಮನ ಬರ್ಡೇ. ಇಲ್ಲಿ ನೋಡಿ ಬಟ್ಟೆ ಹೊಲಿತಾ ಕುತ್ಕೊಂಡವ್ರೆ. ಅಮ್ಮ ನಾನೊಂದು ಕಾಫಿ ಅಷ್ಟೇ ಕೇಳೋದಮ್ಮ. ನಾನೇನು ನಿನ್ನ ಆಸ್ತಿ ಕೇಳ್ತೀನ, ಪಸ್ತಿ ಕೇಳ್ತೀನ, ಇಲ್ಲ ಏನಾದ್ರು ಕೇಳ್ತಿದ್ದೀನ? ಒಂದು ಊಟ, ಒಂದು ಕಾಫಿ. ಕೇಳದೆ ಹೋಗ್ಲಿ, ಅವ್ರು ಏನ್ ಮಾಡ್ಬೇಕು ಮಾಡಿ ಇಟ್ಟಿರ್ತಾರೆ ಅಂತ ನಿನಗೂ ಗೊತ್ತು. ಅದಕ್ಕೆ ಆಸ್ತಿ ಕೇಳ್ತೀನ, ಹಣ ಕೇಳ್ತೀನ, ಏನ್ ಕೇಳ್ತೀನಮ್ಮ ಅಂತೆಲ್ಲ. ನನಗೆ ಇಟ್ಟಿದ್ರು ಬೇಡ ಕಣಮ್ಮ. ನನಗೆ ನೀನ್ ಬೇಕಮ್ಮ. ನನಗೆ ನೀನ್ ಮುಖ್ಯ. ನೀನ್ ಕೊಡೋ ಕಾಫಿ ಮುಖ್ಯ ಅಮ್ಮ ನನಗೆ. ದಯವಿಟ್ಟು ಬನ್ನಿ, ಕಾಫಿ ಕೊಟ್ಬಿಟ್ಟು ನಂಗೆ ದಮ್ಮ. ಎಷ್ಟು ದೂರ. ಹ್ಯಾಪಿ ಬರ್ಡೇ ಸುದೀಪ. ನಮ್ಮ ಅಮ್ಮನ ಬರ್ಡೇ ನನ್ನ ಬರ್ಡೇ ಇದ್ದಂಗೆನೆ. ಲವ್ ಯು ಮಮ್ಮಿ, ಲವ್ ಯು. ಹಿಂಗೆ ಮುತ್ಕೊಡು. ನಾನು ನಮ್ಮ ಅಮ್ಮನ್ನ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮ ಒಂದು ಆಸೆ ಪಟ್ಟಿದ್ರು, ಅದನ್ನ ನೆರವೇರ್ಸಕ್ ಹೋಗ್ತಾ ಇದ್ದೀನಿ. ಬೆಚ್ಕೊ ಇವತ್ತು ನೋಡಿ, ಪೂರ್ತಿ ನೋಡಿ. ಕಾಲ್ ಮೇಲ್ ಕಾಲು, ಕಾಲ್ ಮೇಲ್ ಕಾಲು, ಕಾಲ್ ಮೇಲ್ ಕಾಲು. ನಮ್ಮ ಅಮ್ಮ ಯೂಶಲಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ. ಅವರು ಎಷ್ಟು ಒಂದು 25 ವರ್ಷದಿಂದ ಅವ್ರು ಜಾಸ್ತಿ ಏನು ಮಾಡಕ್ ಹೋಗಲ್ಲ, ಸೆಲೆಬ್ರೇಟ್ ಮಾಡಕ್ ಹೋಗಲ್ಲ. ನಾನು ಇವಾಗ ರೀಸೆಂಟ್ ಡೇಸ್ ಇಂದ ನಾನು ಒಂದ್ ಸ್ವಲ್ಪ ದೊಡ್ಡವನಾಗಿ ಬುದ್ಧಿ ಬಂದಂಗಿಂದ ನಾನು ನಮ್ಮ ಡ್ಯಾಡಿ ಮಮ್ಮಿದ್ ಮಾಡ್ತಾ ಇದ್ದೀನಿ. ಇರೋದೊಂದು ಲೈಫು, ಅವ್ರಿಬ್ರು ಜೊತೆಲೇ ಇರ್ತಾರೆ. ಅವ್ರಿಬ್ರಿಗೆ ನಾನು ಮಾಡ್ಲೇಬೇಕು ಅಷ್ಟೇ ಗೈಸ್. ಇವಾಗ ನಾನು ಇದನ್ನ ತಿಂತಾ ಇದ್ದೀನಿ ಗೈಸ್, ಮೂನ್ ಫೀಲ್ಸ್ ಅಂತ. ಡಿಮಾರ್ಟ್ಗೆ ಹೋದಾಗೆಲ್ಲ ತಕೊಂಬತ್ತೀನಿ, ಸಕ್ಕತ್ತಾಗಿರುತ್ತೆ. ಚಿಕ್ಕ ವಯಸ್ಸಿಂದನೂ ನನಗೆ ಮಿಸ್ ಇಲ್ದಂಗೆ ಮಾಡಿದ್ರು. ಇವಾಗ ನಾನು ದೊಡ್ಡವನಾದ್ಮೇಲೆ ಅವರಿಗೆ ಮಿಸ್ ಇಲ್ದಂಗೆ ಬರ್ತಡೇ ಮಾಡ್ತೀನಿ. ಅದೇನು ಕಾಮನ್ ಅಂತ ಅನ್ಕೋಬೋದು, ಬಟ್ 25 ವರ್ಷದಿಂದ ಮಾಡ್ದಲೇ ಬಂದಿರೋರಿಗೆ ಮಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ನನಗೆ ಬೇಕು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಒಬ್ವಿಯಸ್ಲಿ. ಏನು ಎಲ್ರಿಗೂ ಹೇಳ್ತಾವ್ರೆ ಟಾಮ್ ಟಮ್ಮ ಎಲ್ಲ ಸೇರಿ ಹೇಳಿದ್ದು. ಮಾಡಿ ಮಾಡಿ ಇನ್ನೊಂದ್ಸಲಿ ಮಾಡಿ ಗೈಸ್. ಮತ್ತೊಂದ್ಸಲಿ ವಿಶ್ ಮಾಡ್ತಾರೆ. ಹಿಂಗ ವಿಶ್ ಮಾಡಿದ್ದು ಕ್ರೇಜಿ. ಥ್ಯಾಂಕ್ ಯು ಹೇಳಮ್ಮ. ಎಲ್ಲರಿಗೂ ಥ್ಯಾಂಕ್ ಯು. ನಾನು ಮತ್ತೆ ನಮ್ಮಮ್ಮ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ. ಅದೊಂದು ಇದು ನಮ್ಮ ಮನೇಲಿ. ನಾನು ಹೇಳ್ತೀನಿ ನಮ್ಮ ಅಮ್ಮಂಗೆ ಟೈಮ್ ಟು ಟೈಮ್ ತಿಂಡಿ ಮಾಡ್ಬೇಕಮ್ಮ. ನಾನಾದ್ರೆ ಓಕೆ, ಯಂಗ್ ಏಜು, ನಿಂದು ಓಲ್ಡ್ ಏಜು, ನಿಂದೇನೋ ವಯಸ್ಸು ಏಜು. ಬಾಯ್ ಆಯ್ತು, ಅದು ಬಿಡು ಫಸ್ಟ್. ಗೈಸ್ ಇವಾಗ ತಿಂಡಿ ಮಾಡ್ಬೇಕು. ಎಷ್ಟು ಗೊತ್ತ ಟೈಮ್? 11:45 ಆಗೈತೆ. ಅಷ್ಟು ಲೇಟಾಗಿ ತಿನ್ಬಾರ್ದು, ಬಟ್ ಆದ್ರೂ ಏನಕ್ಕಂತ ಗೊತ್ತಿಲ್ಲ. ನಮ್ಮ ಮನೇಲಿ ಇವಾಗ ನಾನು ಮೊಸರನ್ನ ತಿಂತಾ ಇದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಮತ್ತೊಮ್ಮೆ ಸೊಪ್ಪು ಸಾಂಬಾರ್ ಮಾಡಿರೋದ್ರಿಂದ ನನಗೆ ತಿಂದು ಅಭ್ಯಾಸ ಇಲ್ಲ ಗೈಸ್. ಅದಕ್ಕೋಸ್ಕರ ನಾವು ಸೊಪ್ಪು ಸಾಂಬಾರ್ನ ಪಕ್ಕದಲ್ಲಿ ಇಟ್ಟು ನಾವು ಮೊಸರನ್ನ ತಿನ್ನಕತ್ತೀವಿ. ದೋಸೆನು ಹೊಟ್ಟೆಗೆ ಸೇರೋ ಹೋಲ್ತು, ಅದಕ್ಕೆ ನಾವು ಮೊಸರನ್ನ ತಿನ್ನಕತ್ತೀವಿ. ಉಪ್ಪಿಟ್ಟು ಹೊಟ್ಟೆ ಹೋಗೋವಲ್ತು, ಅದಕ್ಕೆ ನಾವು ಮೊಸರನ್ನ ತಿನ್ನಕತ್ತೀವಿ. ದನ ಕಾಯಕ್ಕೆ ನಮಗೆ ಬರೋವಲ್ತು, ಅದಕ್ಕೆ ನಾವು ಮೊಸರನ್ನ ತಿನ್ನಕತ್ತೀವಿ. ಅಷ್ಟೇ, ಮೊಸರನ್ನ ತಿನ್ಬೇಕಷ್ಟೇ ಗೈಸ್. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ಮ ಚೋಟ ಮರಿ ಮೇಲೆ ಮಲ್ಕೊಂಡಿದ್ದೀನಿ ನೋಡಿ. ನಮ್ಮ ಚೋಟ ಮರಿ ಬೆನ್ ಮೇಲೆ ಹಿಂಗ್ ಬರೀತಾಳೆ, ಆಮೇಲೆ ಚಿರುನು ಬರೀತಾನೆ. ಅದು ಲೈಕ್ ಹೆಂಗೆ ಅಂದ್ರೆ ಒಂಥರ ಒಳ್ಳೆ ನಿದ್ದೆ ಬರುತ್ತೆ. ಇವಾಗ ನಮ್ಮ ಚೋಟ ಮರಿ ಅದನ್ನ ಮಾಡ್ಕೊಡ್ತಾನೆ. ಗೈಸ್ ಇವಾಗ ಹೊರಡ್ಬೇಕು, ನಾವು ಹೊರಗಡೆ ಹೊರಡ್ತಾ ಇದೀವಿ. ಅಮ್ಮ ರೆಡಿ ಆಗಕ್ಕೋಸ್ಕರ ಕಾಯ್ತಿದ್ದೆ. ಟೈಮ್ ಬಂದ್ಬಿಟ್ಟು 2:30 ಊಟದ ಟೈಮು. ಇನ್ನು ಊಟ ಮಾಡಿಲ್ಲ, ಬಟ್ ಇವಾಗ ಹೊರಗಡೆ ಹೋಗಿ ನಾವು ಅಮ್ಮಂಗೆ ಕೊಡ್ಸುವ. ಲೆಟ್ಸ್ ಗೋ. ನಮ್ಮ ಚೋಟ ಮರಿ ಎಕ್ಸಾಮ್ ಬರೆಯಕ್ ಹೋಗೋಳೆ. ಪಾಪ ಫೇಲ್ ಆಗ್ಬಿಟ್ಟಂತೆ, ಕರೆಕ್ಟಾಗಿ ಬರ್ತಿಲ್ವಂತೆ ಎಕ್ಸಾಮ್ ಎಲ್ಲ. ಅಳ್ತಾವಳೆ ಬಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳ್ಕೊತಿದ್ಲ. ಅಪ್ಪ ಈ ಸಲ ಆಗಲ್ಲ ಪಾಪ, ಅದು ಇದು ಅಂತೆಲ್ಲ ಹೇಳ್ಕೊಬಿಟ್ಟಿದ್ಲು. ಬರ್ದ ಚೆನ್ನಾಗಿ? ಹೆಂಗ್ ಬರ್ದೆ? ಹೆಂಗ್ ಬರ್ದೆ? ಮತ್ ಕೈಲಿ ಬರ್ದಿಲ್ಲ ನೀನು? ಅದ್ ಏನಂತನೋ. ಹೆಂಗ್ ಬರ್ದೆ ಅಂದ್ರೆ ಕೈಲಿ ಬರ್ದೆ ಅಂತ ಹೇಳ್ಬೇಕು. ಹೆಂಗ್ ಬರ್ದೆ? ಚೆನ್ನಾಗ್ ಬರ್ದೆ, ಕೈಲಿ ಬರ್ದೆ ಅಷ್ಟೇ. ಮೂತಿ ನೋಡು, ಮೂತಿ ಕಪ್ಪೆ ಮೂತಿ ತಂಗೈತೆ. ಓ ಬಾಯ್. ನಿಂಗೊಂದು ಕ್ವಶನ್ ಕೇಳಲ್ಲ?
ಅಕಸ್ಮಾತ್ 1 ಅವರ್ಗೆ ನೀನೇನಾದ್ರೂ CM ಆಗ್ಬಿಟ್ರೆ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗ್ಬಿಟ್ರೆ ಏನ್ ಮಾಡ್ತೀಯ? ಏನು ಮಾಡಲ್ಲ. 1 ಅವರ್ CM ಆದ್ರೆ ಏನ್ ಮಾಡ್ತೀಯ? ಅಲ್ಲಿರೋದೆಲ್ಲ ತಗೊಬಿಡ್ತೀನಿ. ಏನು? ಎಲ್ಲ ಕಾರು ಬೈಕು ಎಲ್ಲ ತಗೊಂಡು ತಗೊಂಡು 1 ಅವರ್ CM ಆದ್ಮೇಲೆ ಅದ್ರಲ್ಲಿ ಓಡಿಸ್ಕೊಂಡು ಹೋಗ್ತೀನಿ. ಗೈಸ್, ನಿನ್ನೆ ನಾನು ನಮ್ಮ ಚಿರುಗೆ ಒಂದು ಆಫ್ ಶರ್ಟ್ ಮತ್ತೆ ಪ್ಯಾಂಟ್ ಕೊಡ್ಸಿರೋ ಟೈಮಲ್ಲಿ ನಾನು ಈ ಬ್ಲ್ಯಾಕ್ ನೈಟ್ ಪ್ಯಾಂಟ್ ತಗೊಂಡಿದ್ದೆ. ಬಿಕಾಸ್ ತುಂಬಾ ಚೆನ್ನಾಗೈತೆ. ನನಗೆ ಈ ತರ ಕೆಳಗಡೆ ಫುಲ್ ಲೂಸ್ ಟೈಪ್ ಇರಬೇಕು. ಲೂಸ್ ಟೈಪ್ ಇರೋ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಪ್ಯಾಂಟ್ ತಗೊಂಡು ಇವತ್ತು ಹಾಕೊಂಡಿದ್ದೀನಿ. ಅಂಡ್ ಈ ಒಂದು ಆಫ್ ಟಿ ಶರ್ಟು ರೆಸಾರ್ಟಲ್ಲೇ ನೋಡಿದ್ದೀರಾ ನೀವು. ಇದನ್ನ ಇವಾಗ ನಮ್ಮ ಔಟ್ಫಿಟ್ ಹಿಂಗೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗ್ಬೇಕು ಇವಾಗ, ಇನ್ನೂ ರೆಡಿ ಆಗಿಲ್ಲ ಅವ್ರನ್ನ. ಆ್ಯಂಡ್ ಗೈಸ್, ಇವತ್ತು ಲೈಫಲ್ಲೇ ಫಸ್ಟ್ ಟೈಮು ನಾನು ನಮ್ಮ ಅಮ್ಮಗೆ ಒಂದು ಗೋಲ್ಡ್ ರಿಂಗ್ನ ನನ್ನ ಕೈಯಾರೆ ಕೊಡಿಸ್ತಾ ಇರೋದು. ಸೊ ಗೋಲ್ಡ್ ರಿಂಗ್ ಈಗ ಸದ್ಯಕ್ಕೆ ನಾನು ಗೋಲ್ಡ್ ರಿಂಗ್ ಕೊಡಿಸ್ಬಲ್ಲೆ, ಅದಕ್ಕೋಸ್ಕರ ಗೋಲ್ಡ್ ರಿಂಗ್ ಕೊಡಿಸ್ತಾ ಇದ್ದೀನಿ. ಬಟ್ ನಾನು ಫಸ್ಟ್ ಅಂದ್ಕೊಂಡಿದ್ದೇನೆಂದರೆ ನಮ್ಮ ಅಮ್ಮಂಗೆ ಮೈಸೂರು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನೇ ಪ್ಲ್ಯಾನ್ ಮಾಡಿಕ್ಕಿದ್ದೆ. ಬಟ್ ಅದಾದಮೇಲೆ ಅಮ್ಮ ನನಗೆ ಬಟ್ಟೆ ಎಲ್ಲ ಸಾಕು, ನನಗೆ ಗೋಲ್ಡ್ ರಿಂಗ್ ಅದು ಇದು ಅಂತ ಹೇಳ್ತಿದ್ರು. ನಾನು ಯೋಚನೆ ಮಾಡಿದೆ, ಓಕೆ ಇಲ್ಲ ಬೇಡ, ಒಂದೇ ಸಲ ನನಗೆ ಆಸೆ ಏನಂದರೆ ನಮ್ಮ ಅಮ್ಮಂಗೆ ನಾನು ಕೊಡಿಸ್ತಾ ಇದ್ದೀನಿ ಅಂದರೆ ಒಂದು ಗೋಲ್ಡ್ ರಿಂಗು, ಒಂದು ಇಯರಿಂಗ್ಸು ಮತ್ತು ಒಂದು ನೆಕ್ಲೆಸ್ ಒಟ್ಟಿಗೆ ಕೊಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ಸದ್ಯಕ್ಕೆ ಹೋದ ವರ್ಷನೂ ಕೂಡ ನಾನೇನು ಅಷ್ಟೊಂದು ಕೊಡಿಸಿರಲಿಲ್ಲ, ಏನೂ ಅಷ್ಟೊಂದು ಇರಲಿಲ್ಲ, ಆಮೇಲೆ ಕೊಡಿಸೂ ಇರಲಿಲ್ಲ. ಈ ವರ್ಷ ಅದು ಮೈಸೂರು ಪ್ಯೂರ್ ಸಿಲ್ಕ್ ಸ್ಯಾರಿ ಕೊಡ್ಸೋಣ ಅಂತ ಅಂದ್ಕೊಂಡೆ. ಬಟ್ ಅಮ್ಮ ಆಸೆ ಅಂತೆ ಗೋಲ್ಡ್ ರಿಂಗ್ ಅಂದರೆ ತುಂಬ ಇಷ್ಟ ಆಯ್ತಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಇವತ್ತು ಗೋಲ್ಡ್ ರಿಂಗ್ ಕೊಡ್ಸೋಕೆ ಹೋಗ್ತಾಯಿನಿ. ಒಂಥರ ಗುಡ್ ಫೀಲ್ ಆಗ್ತಿದೆ, ಹೆವಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನೋ ಗೊತ್ತಿಲ್ಲ, ಅಮ್ಮಂಗೆ ಕೊಡಿಸೋ ಟೈಮಲ್ಲಿ ಅಥವಾ ಅಮ್ಮಂಗೆ ಏನಾದ್ರು ಕೊಡಿಸ್ತಾ ಇದ್ದೀನಿ ಅಂದರೆ ಒಳಗಡೆನೂ ಒಂದು ಫೀಲ್ ಬರುತ್ತಲ್ಲ, ದಟ್ ಫೀಲ್ ಯಾವತ್ತು ಯಾವ ಟೈಮಲ್ಲೂ ಬರಲ್ಲ ಗೊತ್ತಾ, ಅದು. ಸೊ ಲೆಟ್ಸ್ ಸಿ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ನಾನು ವಿಷಯ ಇನ್ನೂ ತಿಳಿಸಿಲ್ಲ ನಮ್ಮ ಅಮ್ಮಂಗೆ, ಕಾರಲ್ಲಿ ಹೋಗಿ ಕೂತ್ಕೊಂಡಾಗ ತಿಳಿಸ್ತೀನಿ. ನನ್ನ ಮೇಲೆ ನಿಂತ್ಕೋ. ಅಮ್ಮ ಇವಳಿಗೆ ಎಷ್ಟು ಹೋಗ್ಬೇಕಂತ ಗೊತ್ತಾಗಲ್ಲ ಗೈಸ್. ಇವಳು ಸವಾಸಕ್ಕೆ ನಾನು ಹೋಗಲ್ಲ. ಇವಳು ಸವಾಸಕ್ಕೆ ನಾನು ಹೋಗಲ್ಲ ಗುರು. ಇವಳಿಗೆ ನಾನು ಮಾಡ್ಬೇಕಾದ್ರೆ ಎಷ್ಟು ನೋವುತ್ತೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇವಳು ನನಗೆ ಮಾಡ್ಬೇಕಾದ್ರೆ ಎಷ್ಟು ನೋವುತ್ತೆ ಆಪೋಸಿಟ್ ಪರ್ಸನ್ಗಂತ ಒಂಚೂರು ಗೊತ್ತಾಗಲ್ಲ. ಅವಳಿಗೆ ತುಳಿತಾ ಕೂತಿರ್ತಾಳೆ ನಂಗೆ. ಇನ್ಮೇಲಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ಚಿರು ಏನಾದ್ರು ಎಂಟ್ರಿ ಕೊಡ್ತಾನಂದ್ರೆ ಒಂದು ಸಾಂಗ್ ಹಾಕ್ತೀನಿ, ಬಂದರೋ ಬಂದರೋ ಬಾವ ಬಂದರೋ ಅನ್ಬಿಟ್ಟು. ಏನೋ ಇಷ್ಟು ಕರ್ರಗಿದ್ಯಾ. ಸ್ಕೂಲ್ಗೆ ಹೋಗ್ಬಿಟ್ಟು ಏನಾದ್ರು ಆಟ ಆಡ್ಕೊಂಡು ಏನಾದ್ರು ಬಂದ್ರು ಅಂದ್ರೆ ಈ ಲೆವೆಲ್ ಕರ್ರಗಿರ್ತಾನೆ. ಇವಾಗ ಔಟಿಂಗ್ ನಾವು 3 ಜನ ಡಿನ್ನರ್ ಹೋಗ್ತಾ ಇದೀವಿ, ನಾನು ಮತ್ತೆ ನಮ್ಮ ಚೋಟ ಮರಿ ಅಮ್ಮ. ಯಾರಮ್ಮ? ನಮ್ಮಮ್ಮ. ಮಧು ಆಂಟಿ ಡಿನ್ನರ್ ಇವತ್ತು. ಮಧು ಏನ್ ಹೇಳಿ ಇವತ್ತು ಏನ್ ಸ್ಪೆಷಲ್ ಗೊತ್ತಾ ನಿಂಗೆ? ಇವತ್ತು ನಿಂಗೆ ಸ್ಪೆಷಲ್ ಏನ್ ಗೊತ್ತಾ? ಗೊತ್ತಿಲ್ವಾ? ಅಲ್ಲಮ್ಮ ನಿಮ್ ಪಾರ್ಟ್ನರ್ ಅಂತ. ಏನಮ್ಮ ನಿಮ್ ಪಾರ್ಟ್ನರ್? ನಿಮ್ ಪಾರ್ಟ್ನರ್ಗೆ ಏನು ಗೊತ್ತಿಲ್ಲಲ್ಲಮ್ಮ. ಗಾಯ್ಸ್, ಇವತ್ತು ನಮ್ಮಮ್ಮ ಹುಟ್ಟು ಹಬ್ಬ ಇರೋದ್ರಿಂದ ಮಾಮಿ ಅಮ್ಮ, ನಾನು ಇದುವರೆಗೂ ನಿನ್ಗೆ ಏನ್ ಕೊಡಿಸ್ತಾರೆ ಇರೋದಮ್ಮ? ಎಲ್ಲ ಕೊಡ್ಸ್ಬಿಟ್ಟಿದ್ದೀನಿ ಅಂತ ಹೇಳು. ಎಲ್ಲ ಕೊಡ್ಸಿದ್ಯಾ? ಹ್ಮ್. ಈಗ ಐಸ್ ಕ್ರೀಮ್ ಕೊಡ್ಸಿಲ್ಲ, ಕರ್ಕೊಯ್ತಿದ್ಯಾ, ನಡೀತೀನಿ. ಗೈಸ್, ನಾನಿವಾಗ ನಮ್ಮ ಅಮ್ಮಂಗೆ ಕೊಡಿಸ್ತಾ ಇರೋದು ಒಂದು ಗೋಲ್ಡ್ ರಿಂಗ್ ಕೊಡಿಸ್ತಾ ಇದ್ದೀನಿ ನಾನು ನಮ್ಮ ಅಮ್ಮಂಗೆ. ಫಸ್ಟ್ ಏನ್ ಅನ್ಕೊಂಡಿದ್ದೆ ಅಂದ್ರೆ, ನಮ್ಮ ಅಮ್ಮಂಗೆ ಮೈಸೂರು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂದ್ರೆ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ, ಅದನ್ನ ಕೊಡಿಸ್ಬೇಕು ಅಂತ ಇದ್ದೆ. ಬಟ್ ಆದ್ರೆ ನಮ್ಮಮ್ಮ ಇವಾಗ ಗೋಲ್ಡ್ ರಿಂಗ್ ಮೇಲೆ ಆಸೆ ಉಂಟಂತೆ. ಅದಕ್ಕೆ ಇವಾಗ ನಾವು ಗೋಲ್ಡ್ ರಿಂಗ್ ನಾನು ನಮ್ಮ ಅಮ್ಮಗೆ ಕೊಡ್ಸಕ್ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಏನ್ ಗೊತ್ತಾ, ಪ್ರ್ಯಾಂಕ್ ಅನ್ನಲ್ಲ, ಫ್ರಾಂಕ್ ಅಂತತೆ. ಇವಳೇ ಹೇಳ್ಕೊಟ್ರದು ಫ್ರಾಂಕ್ ಅಂತ. ಹೇಳ್ಕೊಡು ಮತ್ತೆ. ಓಕೆ, ಲೆಟ್ಸ್ ಗೋ ಗೈಸ್. ಹೋಗು ಅಮ್ಮ. ಎಲ್ಲಿಗೆ ಹೋಗೋಣಮ್ಮ? ಜುಮ್ ಜಮ್ ಜುಮ್ ಅನ್ಕೊಂಡು ಹೋಗೋದೀಗ. ಫೈನಲಿ ನಮ್ಮ ಇಬ್ರು ಪಿಳ್ಳೆಗಳನ್ನ ಕರ್ಕೊಂಡು ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಇಬ್ರು ಪಿಳ್ಳೆಗಳು ನೋಡಿ ಎಷ್ಟು ಹೈಟ್ ಅವ್ರೆ. ಇಲ್ಲಿಂದ ಇದು ನಾನಿದು ಫಸ್ಟ್ ಟೈಮ್ ತಾನೇ ನೀನು ಕೊಡಿಸ್ತಾ ಇರೋದು. ಹಾ, ಶೋರ್ ತಾನೆ? ಪಕ್ಕ ನೆನ್ಪಿಡ್ಕೋ, ಫಸ್ಟ್ ಟೈಮೇ.
ಗೈಸ್ ಹೌದು, ಇದು ನಾನು ಕೊಡಿಸ್ತಾ ಇರೋದು ಫಸ್ಟ್ ಟೈಮು, ಅದಕ್ಕೆ ಚೆಕ್ ಮಾಡೋಣ ನಮ್ಮ ಅಮ್ಮಂಗೆ ಇವಾಗ ಯಾವ್ಯಾವ ಡಿಸೈನ್ ಇಷ್ಟ ಆಗುತ್ತೆ, ಏನು ಇಷ್ಟ ಆಗ್ಬೋದು. ಲೆಟ್ಸಿ. ಶಕ್ತಿ ಇದೆಯಾ ಆಯ್ತೆ ಎಲ್ಲಿ ತಳ್ಳು. ಕೈ ಬಿಡು ಹಾಂ ಗೈಸ್ ಎಷ್ಟು ಜನ ಅವ್ರು ನೋಡಿ, ನಾವು ಬಂದಿರೋ ಟೈಮಲ್ಲಿ ಇಷ್ಟೊಂದು ಜನ ಬೇಕಾ? ನೀನು ಕೇಳಿದೆ ನೋಡು ಅವಲೇ, ಅಕಸ್ಮಾತ್ ನೀನು 1 ಅವರ್ ಸಿ ಎಮ್ ಆದರೆ ಏನು ಮಾಡ್ತೀಯ ಅಂತ. ನಾನು 1 ಅವರ್ ಸಿ ಎಮ್ ಆದರೆ ಫಸ್ಟ್ ಇಲ್ಲಿರೋ ಗೋಲ್ಡ್ನೆಲ್ಲ ಪರ್ಚೇಸ್ ಮಾಡಿಬಿಡ್ತೀನಿ. ಇವ್ರು ಕೇಳಿದ್ರು ಫಿಂಗರ್ ರಿಂಗು ಮಕ್ಳಿಗ ದೊಡ್ಡವ್ರಿಗ ಅಂತ. ಬ್ರೋ ಮಕ್ಕಳಿಗೆ ಬ್ರೋ, ಚಿಕ್ಕ ಮಕ್ಕಳಿಗೆ. ಗೈಸ್ 2 ಬಾಕ್ಸ್ ಕೊಟ್ಟಿದ್ದಾರೆ. ನಮ್ಮ ಅಮ್ಮಂಗೆ ಇವಾಗ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅಂತ ನೋಡಬೇಕು. ಇದರಲ್ಲೆಲ್ಲ ಭಾರಿ ಶಾಣೆ ಅದಾರ ನಮ್ಮಮ್ಮ. ನೀಟಾಗಿ ಹುಡ್ಕೋದು, ನೀಟಾಗಿ ನೋಡೋದು, ಇದು ನಿಜವಾದ ಚಿನ್ನ ಇಲ್ವಾ ಅಂತ ಚೆಕ್ ಮಾಡೋದು. ಬ್ರೋ ಇನ್ನ ತೋರಿಸಿ ಬ್ರೋ ಡಿಸೈನ್ಸ್ ಎಲ್ಲ. ಯಪ್ಪ ಇಲ್ಲಿ ಇರೋದನ್ನೆಲ್ಲ ಕದ್ಬಿಟ್ಟ. ಆಂಟಿ ಕೈಯಲ್ಲಿಲ್ವಾ ಅದು ಬ್ರೋ ಇಲ್ಲಿ ನೋಡಿ, ಅಯ್ಯೋ ದೇವ್ರೇ ಜೋಬ. ಬ್ರೋ ಇದನ್ನೆಲ್ಲ ಜಾಬ್ಗೆ ಹಾಕತ್ತಲ್ಲ ಬ್ರೋ, ಹುಷಾರ್ ಬ್ರೋ. ಇಲ್ಲ ಇಲ್ಲ ಗೈಸ್ ಇದು ನೋಡಿ, ಇದು ತಡಿ ತೆಗೆದ್ಬಿಡ್ತೀನಿ ಇವೆಲ್ಲ. ಎಷ್ಟು ಸಖತ್ತೈತೆ, ನಮ್ಮ ಅಮ್ಮನ ಕೈಗೆ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಇದೊಂದು ಡಿಸೈನ್ ಚೆನ್ನಾಗೈತೆ, ಇದೊಂದು ಡಿಸೈನ್ ಚೆನ್ನಾಗೈತೆ. ಯಾವ್ದು ಯು ಲೈಕ್ ದಿಸ್? ಬೋತ್ ಲುಕಿಂಗ್ ಗುಡ್. ದಿಸ್ ರಿಂಗ್ ಲುಕ್ಸ್ ಗುಡ್, ಸೋ ಗುಡ್ ಟು ಮೀ ಆ್ಯಂಡ್ ಮೈ ಚೋಟ ಮರಿ. ಯಾ ಯಾ ಬೇಡ, ಇವೆಲ್ಲ ಬೇಕು. ಬ್ರೋ ಇವಳನ್ನ ಕೊಡ್ತೀನಿ, ಎಷ್ಟು ಕೊಡ್ತೀರಾ? ಗೈಸ್ ಇವಳು ನನ್ನ ಫೋನ್ನ ಹರಾಜಾಗ್ತಾಳೆ ಗೈಸ್, ಅದಕ್ಕೆ ನಮ್ಮ ಚೋಟ ಮರಿನೇ ಕೊಡ್ತಾ ಇದೀವಿ. ಇಲ್ಲ ನಾವು ನಮ್ಮ ಚೋಟ ಮರಿನ ಕೊಡಲ್ಲಪ್ಪ, ಬಿಟ್ಕೊಡಲ್ಲ. ಆಯ್ತಾ ಹೇಳಿದೀನಿ ಬಿಡ, ಆಮೇಲೆ ಕೊಡ್ತೀನಿ. ಗೈಸ್ ಇಲ್ಲಿ ನೋಡಿ ಗೈಸ್, 4 ಬೆರಳಿಗೂ 4 ಹಾಕಿದ್ವಿ. ಅಯ್ಯೋ 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 ಗೈಸ್ ಇದು ತುಂಬಾ ಚೆನ್ನಾಗಿ ಕಾಣ್ತಿದೆ ನಮ್ಮ ಅಮ್ಮಂಗೆ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಾ ಇದೀನಿ ಇದನ್ನೇ ತಗೋ ಅಂತ. ಈ ಡಿಸೈನೇ ಪಿಕ್ ಮಾಡಿದ್ದು ನಮ್ಮ ಚೋಟ ಮರಿ, ಅದು ನನಗೆ ಇಷ್ಟ ಆಗ್ತಾಯಿದೆ. ನಾವು ಬಂದಿರೋ ದಿನ ಫ್ಯಾನೇ ಇಲ್ಲ, ಸೆಕೆ ಮೇಲೆ ಸೆಕೆ ಹೊಡಿತಾ ಕೂತೈತೆ. ಅಲ್ಲ ಇವಳು ಹೋಗಿ ಹೋಗಿ ಪುಲ್ಲೋವರ್ ಹಾಕೋ ಬಂದಿದ್ಯಲ್ಲ ಮಾರೆ, ಸೆಕೆ ಹೊಡಿತಿಲ್ಲ ನಿನಗೆ? ಓ ದೇವ್ರ ಕಿತ್ತರಿತೈತೆ. ಲುಕಿಂಗ್ ಟು ಗುಡ್ ಗೈಸ್. ಇವಾಗ ಇದನ್ನೇ ಫೈನಲ್ ಮಾಡೋಣ ಅಂತ ಅನ್ಕೊಂಡಿದೀವಿ ನಾನು, ನಮ್ಮ ಚೋಟ ಮರಿ. ಸ್ಪಾನ್ಸರ್ಶಿಪ್ ಬೈ ನಮ್ಮ ಚೋಟ ಮರಿ. ನಾಯಿ ಬಾಲ ಇದ್ದಂಗೆ ಐತೆ ಗೊತ್ತಾ, ಇದು ಹಿಂದೆ ಇರೋ ಬದಲು ಮುಂದೆ ಬಂದ್ಬಿಟ್ಟೈತೆ. ಗೈಸ್ 4 ರಿಂಗ್ನ ನಮ್ಮಮ್ಮ ಇವಾಗ ಫೋಟೋ ಹೊಡೆದ್ಬಿಟ್ಟು ನಮ್ಮ ಅಪ್ಪನ ಕಳಿಸ್ತವ್ರೆ ವಿತೌಟ್ ಮೈ ಡ್ಯಾಡ್ ಪರ್ಮಿಷನ್. ನಿಮ್ಮ ಅಪ್ಪನಿಗೂ ಇದೆ ವಿತೌಟ್ ನಮ್ಮ ಡ್ಯಾಡ್ ಪರ್ಮಿಷನ್ ಇಲ್ದಲೆ ನಮ್ಮ ಮಮ್ಮಿ ಸಾರಿ ನಮ್ಮ ಅಪ್ಪ ಇಷ್ಟಪಡದಲ್ಲೇ ಯಾವುದು ನಮ್ಮ ಅಮ್ಮ ತಗೊಳ್ಳಲ್ಲ. ಬೇಡ ಬೇಡ ಚೆನ್ನಾಗಿಲ್ಲ, ಅಷ್ಟು ಲವ್ ನಮ್ಮ ಅಮ್ಮಂಗೆ ನಮ್ಮ ಅಪ್ಪನ ಕಂಡ್ರೆ. ಗೈಸ್ ತಗೊಬಿಡ್ಬೋದು, ಆದರೆ ಬಾರ್ಗೇನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ನಿದ್ದೆ ಬರುತ್ತೆ. ಗೈಸ್ ಇನ್ನೂ ಬಾರ್ಗೇನಿಂಗ್ ನಡೀತೈತೆ. ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ಬಾರ್ಗೇನಿಂಗ್ ಇದ್ದಿದೆ. ಆದ್ರೂ ಗೋಲ್ಡ್ಗೆ ಇರೋಷ್ಟು ವ್ಯಾಲ್ಯೂ ಯಾವುದಕ್ಕೂ ಇಲ್ಲ. ಹಿಂಗೆ ಬರೋಷ್ಟಲ್ಲಿ ನಾನು ತಗೊಳ್ಳೋ ಟೈಮಲ್ಲೇ 9700 ಇತ್ತು, ಈಗಾಗಲೇ 10,200 ರೂಪಾಯಿ ಆಗಿದೆ. ಇನ್ನು ಹೋಗ್ತಾ ಹೋಗ್ತಾ ಪಕ್ಕ ಇನ್ಕ್ರೀಸ್ ಆಗುತ್ತೆ. ಈಗಾಗಲೇ ನಮ್ಮಮ್ಮ ಗೈಸ್ ನಾನು ಬೆಳ್ಳಿ ತಗೋತಿದ್ದೆ, ಓಕೆನಾ? ಬೆಳ್ಳಿ ಕೈಗೆ ಚೈನು ಕತ್ತಿಗೆ ಎಲ್ಲ ತಗೊಳ್ಳೋ ಟೈಮಲ್ಲಿ 7,200 ರೂಪಾಯಿ ಗೋಲ್ಡ್ ರೇಟ್ ಇತ್ತು. ಇವಾಗ ನೋಡಿ 10,200 ರೂಪಾಯಿ ಆಗೈತೆ. ಅದಕ್ಕೆ ಏನೇ ಇದ್ರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ಪಟ್ ಅಂತ ತಗೊಂಬಿಡಿ. ಈಗ ಯೂಸ್ ಇಲ್ಲ ಅಂದ್ರೂ ಮುಂದಿನ ಕಾಲದಲ್ಲಿ ಯೂಸ್ ಆಗುತ್ತೆ, ಮುಂದಿನ ದಿನಗಳಲ್ಲಿ. ಗೈಸ್ ಎಷ್ಟು ಬಿತ್ತು ಅನ್ಕೊಳ್ಳಿ, ಒಂದು ರೇಂಜಿಗೆ ಬಿತ್ತು. ಬಂಡವಾಳ ಇದರ ಲ್ಯಾಂಡ್ಗೆ ಹಾಕಿ ಇದರ ಗೋಲ್ಡ್ಗೆ ಹಾಕಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗೋದು. ಅಮ್ಮಮ್ಮ ಅಂದ್ರೆ ಈ ವರ್ಷದಲ್ಲೇ ನೋಡಿದ್ರೆ 2,300 ಚೇಂಜ್ ಜಾಸ್ತಿ ಆಗ್ಬಿಟ್ಟಿದೆ. ಹಂಗಾಗ್ಬಿಟ್ಟಿದೆ. ಹೇಳ್ಬೇಕು ಅಂದ್ರೆ ಈ ಬಟ್ಟೆಗೆ ಹಾಕೋ ಬದಲು ಚಿನ್ನಕ್ಕೆ ಹಾಕಿ. ಇಲ್ಲಿ ನನ್ನ ಮೇಲೆ ಎತ್ತಾಗ್ತೈತೆ ಅಮ್ಮ. ಗೈಸ್ ಫೈನಲಿ ನಮ್ಮ ಕೈಗೆ ಒಳ್ಳೆದಾಗ್ಲಿ ಸರ್. ಹಾಂ ಥ್ಯಾಂಕ್ ಯು ಬ್ರೋ. ಅಲ್ಲ ದೇವ್ರಿಗೆ ನಮ್ಮ ಅಮ್ಮ ಕೈಗೆ ಡಾರ್ಲಿಂಗ್ ನಿಮ್ಮ ಕೈಗೆ ನಾವು ಒಂದು ಗೋಲ್ಡ್ ರಿಂಗ್ನ ಕೊಟ್ಟಿದ್ದೀವಿ, ತಗೊಳ್ಳಿ. ಫಸ್ಟ್ ಟೈಮ್ ಗೋಲ್ಡ್ ರಿಂಗ್ ತಗೋತಾ ಇದ್ದೀನಿ. ಗೈಸ್ ಒಂದು ಸೆಕೆಂಡಿಗೆ ಎಷ್ಟು ಭಯ ಬಿದ್ದೆ ಅಂದರೆ ಇಲ್ಲಿ ನನ್ನ ಚಪ್ಪಲಿನೇ ಕಾಣಿಸ್ತಿರ್ಲಿಲ್ಲ. ಅಯ್ಯೋ ನನ್ನ ಚಪ್ಪಲಿ ಯಾರೋ ದೇಪ್ಕೊಂಡು ಹೋಗ್ಬಿಟ್ರು ಅಂತ ಅನ್ಕೊಂಡೆ, ಆದರೆ ಇಲ್ಲಿ ಅನಿಸಿದೆ, ಈ ಸಿಕ್ಬಿಡ್ತು.
ಅದು ಜಾಸ್ತಿ ಕೊಟ್ಟು ತಗೊಂತೀವಲ್ಲ ಅವಾಗ ಒಂಥರ ಇದಾಗ್ಬಿಡುತ್ತೆ, ಅಯ್ಯೋ ಹೊಂಟೋಯ್ತಲ್ಲ ಅಂತ ಅನ್ಸುತ್ತೆ. ಈ ಸಂತು ಇಂತು ನಮ್ಮಮ್ಮಗೆ ಕೋಲ್ಡ್ ಡ್ರಿಂಕ್ ಕೊಡಿಸ್ತೆ, ಒಂದು ಸಿಕ್ಕಾಪಟ್ಟೆ ಖುಷಿ ಇದೆ. ನಮ್ಮ ಅಮ್ಮನ್ ಕೇಳೋಣ, ಅಮ್ಮ ಈ ಮೊಟ್ಟ ಮೊದಲ ಬಾರಿಗೆ ನಿನ್ನ ಮಗ ಕೊಡ್ಸಿದಾನೆ ಮಮ್ಮ. ನನ್ ಗಂಡನೇ ಕುಡ್ಸಿಲ್ಲ, ನನ್ ಮಗ ಕುಡ್ಸೋನಂದ್ರೆ ಖುಷಿ ಆಗದೆ ಇರ್ತೈತ. ನನ್ ಅಪ್ಪ ಕುಡ್ಸಿಲ್ವಾ? ದೇವರಾಣ ಯಜಮಾನಪ್ಪ ಕುಡ್ಸಿಲ್ಲ, ಇರೋದ್ ಹೇಳ್ತೀನಿ. ನಮ್ಮ ಮಗನೇ ಕುಡ್ಸಿಲ್ಲ. ಖುಷಿನಾ? ಖುಷಿ ಫುಲ್ ಹ್ಯಾಪಿ, ಫುಲ್ ಹ್ಯಾಪಿ, ಹ್ಯಾಪಿ ಗೈಸ್, ಹ್ಯಾಪಿ. ನಮಗೂ ಅದೇ ಬೇಕು. ಲೆಟ್ಸ್ ಗೋ. ಇವಾಗ ನಾವು ಮನೆ ಹೋಗ್ತಾ ಇದೀವಿ, ವಿಡಿಯೋ ಪೋಸ್ಟ್ ಮಾಡ್ಬೇಕಷ್ಟೇ. ಲೆಟ್ಸ್ ಗೋ. ನಾನು ವಿತೌಟ್ ವಿಡಿಯೋ ಮಾಡ್ದಲ್ಲೇ ನಮ್ಮ ಅಮ್ಮಂಗೆ ಗೋಲ್ಡ್ ಡ್ರಿಂಕ್ ಕೊಡಿಸ್ಬೋದಿತ್ತು, ಬಟ್ ವಿಡಿಯೋ ಮಾಡ್ತಿರೋ ರೀಸನ್ನು ನಮ್ಮ ಸಬ್ಸ್ಕ್ರೈಬರ್ಸ್ನ ನೋಡೋರು ನೋಡ್ಬಿಟ್ಟು ಅವರ ಮದರ್ಗೆ, ಅವರ ಅಮ್ಮಗೆ ಕೊಡಿಸ್ಲಿ ಅನ್ನೋದು ನನ್ನ ಇಂಟೆನ್ಷನ್ ಅದಾಗಿತ್ತು. ಅದಕ್ಕೋಸ್ಕರನೇ ಮಾಡಿದ್ದು. ಆ್ಯಂಡ್ ತುಂಬ ಖುಷಿಯಾಗುತ್ತೆ ನಾನು ನಮ್ಮ ಅಮ್ಮಂಗೆ ಕೊಡಿಸ್ತಾ ಇರೋದು. ನೀವು ಕೂಡ ಇದೇ ಥರ ನಿಮ್ಮ ಮದರ್ ಇಂಡಿಯಾಗೆ ಕೊಡಿಸಿ ಖುಷಿಪಡಿಸಿ. ಆ ಖುಷಿ ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖುಷಿ ಇರುತ್ತೆ, ಅಷ್ಟು ಖುಷಿ ಕಾಣಿಸುತ್ತೆ ಒಟ್ಟಿನಲ್ಲಿ. ಇವಾಗ ನಮ್ಮ ಚೋಟ ಮಾರಿಗೆ ತಿನ್ನಕ್ಕೆ ಕುರುಪ್ ತಿಂಡಿ ಬೇಕಂತೆ, ಅದಕ್ಕೆ ಕುರುಪ್ ತಿಂಡಿ ಕೊಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ 5 ರೂಪಾಯಿ ಮೇಲೆ 1 ರೂಪಾಯಿ ತಗೊಳಂಗಿಲ್ಲ ಅಷ್ಟೇ. 5 ರೂಪಾಯಿ ಮೇಲೆ 1 ರೂಪಾಯಿ ತಗೊಂಡು ಅಷ್ಟೇ. ಬರೀ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳು, ಅವರು ಅವ್ರ ಅಮ್ಮಗೆ ಈ ತರ ಒಂದು ಗೋಲ್ಡ್ ಗಿಫ್ಟ್ ಮಾಡಿ ಅಮ್ಮ ಖುಷಿ ಆಗ್ತಾರೆ ಅಂತ ಹೇಳು. ನೀವು ನಿಮ್ಮ ಅಮ್ಮ ಬರ್ಡೇಗೆ ಅಥವಾ ಏನಾದ್ರೂ ಗೋಲ್ಡ್ ಇಲ್ಲಾಂದ್ರೆ ಸಿಲ್ವರ್ ಆ ಥರ ಗಿಫ್ಟ್ ಮಾಡಿ, ಆವಾಗ ಅವ್ರಿಗೂ ಖುಷಿ ಆಗುತ್ತೆ. ಹೌದು ಗೈಸ್. ಆ್ಯಂಡ್ ಇನ್ನೊಂದು, ಚೆನ್ನಾಗಿ ದುಡ್ಡು ಮಾಡಿ ಗೋಲ್ಡ್ ಮತ್ತು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ಕೊನೆವರೆಗೂ ಇರುತ್ತೆ. ಮನೆಗೆ ಬಂದೆ, ಆ ಪಾರ್ಸಲ್ಗೆಲ್ಲ ನಮ್ಮ ಚೋಟ ಮರಿಗೂ ನನಗೂ ಎಗ್ ಪಪ್ಸ್ ತೊಗೊಂಡಿದ್ದೀನಿ. ಅವಳು ಎಗ್ ಪಪ್ಸ್ ಅಂತಾಳೆ, ಅಲ್ಲೊಂಚೂರು ಚಿಪ್ಸ್ ಉಂಟು ಮಾರಲ್ಲಿ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಎಗ್ ಪಪ್ಸ್ ತಿಂತಿದ್ದೀನಿ. ಮನೇಲಿ ಊಟ ಇಲ್ಲ, ಏನ್ ಮಾಡೋದು? ಅಯ್ಯೋ ದುರ್ವಿಧಿಯೇ. ಇವಳಿಗೂ ಚಿಕನ್ ಬೇಕು ಅಂತ ಕೇಳ್ತಾನೆ ಇರ್ತಾಳೆ, ಏನ್ ಮಾಡೋದು? ಅಯ್ಯೋ ದುರ್ವಿಧಿಯೇ. ನನಗೂ ಇವ್ರ ಸಂಕಟನ ನೋಡಕ್ ಆಗ್ದಲೇನೆ ಅವ್ರಿಗೆಲ್ಲ ಕೊಡಿಸ್ಬೇಕು ಅನ್ಸುತ್ತೆ. ಅಯ್ಯೋ ದುರ್ವಿಧಿಯೇ. ಫಸ್ಟ್ ಅಕೌಂಟಲ್ಲಿ 200K ಆಯ್ತು. ಗೈಸ್, ನನ್ನ ಫಸ್ಟ್ ಅಕೌಂಟ್ ಸುದೀಪ್ S04 ಅಕೌಂಟು 200K ಇವತ್ತು ಕಂಪ್ಲೀಟ್ ಆಗಿದೆ. ಬಿಕಾಸ್ ಕೆಲವೊಂದು ವೀಡಿಯೋಸು ಬೇಡದೇ ಇರೋ ವಿಡಿಯೋಸ್ ಅಂತಲ್ಲ, ಕಾಮಿಡಿ ವಿಡಿಯೋ ಮಾಡೋ ಟೈಮಲ್ಲಿ ಅದು ಒಂದು ವಿಡಿಯೋ ಇತ್ತು, ಅದು ಹಾಮ್ ಆಗುತ್ತೆ ಅಂದ್ಬಿಟ್ಟು ನನ್ನ ಅಕೌಂಟ್ನ 3 ತಿಂಗಳು ಸಸ್ಪೆಂಡ್ ಮಾಡಿದ್ರು. ಅದಾದ್ಮೇಲೆ ಅದು ದಾಟಿ ಬಂದಿದ್ದೆ, ಸ್ಟಿಲ್ ಆಸ್ ಇಟ್ ಈಸ್ ಸ್ಲೋ ಆಗಿ ಓಡ್ತಿತ್ತು. ಫೈನಲಿ ಇವಾಗ ಹೆಂಗೋ ಮಾಡಿ 200K ಆಗಿದೆ, ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಕಾಮಿಡಿ ರೀಲ್ ಹಿಂಗೆ ಬಿಡ್ಕೊಂಡು ಹೋಗ್ತಿದ್ರೆ ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಆದಷ್ಟು ಹೊಸ ಏನಂದ್ರೆ, ಮುಂಚೆ ಹೆಂಗಂದ್ರೆ, ಸೊ ನಾನು ಮಾಡ್ತಿದ್ದು ಒಂದೇ ಒಂದು ಅಕೌಂಟ್ ಮ್ಯಾನೇಜು, ಯೂಟ್ಯೂಬ್ ಮಾಡ್ತಿರಲಿಲ್ಲ, ಸೆಕೆಂಡ್ ಅಕೌಂಟ್ ನನ್ನ ಹತ್ರ ಇರಲಿಲ್ಲ, ಬರೀ ಒಂದೇ ಒಂದು ಅಕೌಂಟ್ ಮಾಡ್ತಿದ್ದಲ್ಲ. ಅವಾಗ ಐಡಿಯಾಸ್ಗಳು ತುಂಬ ಬರ್ತಿತ್ತು. ನೈಟ್ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ನಾಳೆ ಏನು ಮಾಡಬೇಕು ಅಥವಾ ಯಾವ ಥರ ಮಾಡಬೇಕು, ರಿಯಾಲಿಟಿ ಹೆಂಗಿದೆ ಅದನ್ನು ಯೋಚನೆ ಮಾಡಿ ಮಾಡ್ತಿದ್ದೆ. ಬಟ್ ಇವಾಗ ಹೆಂಗಂದ್ರೆ, ಯೂಟ್ಯೂಬ್ ಡೈಲಿ ಬ್ಲಾಗ್ಸ್ ಬಿಡಬೇಕು, ಮಿನಿ ಬ್ಲಾಗ್ ಬಿಡಬೇಕು, ಕಾಮಿಡಿ ಬಿಡಬೇಕು, ಇವು 3 ಮ್ಯಾನೇಜ್ ಮಾಡ್ತಿರೋದ್ರಿಂದ ಕಾಮಿಡಿ ರೀಲ್ ಯೋಚನೆ ಒಂದು ಸ್ವಲ್ಪ ಕಮ್ಮಿ ಆಗೈತೆ ಅಷ್ಟೇ, ಅದು ಬಿಟ್ಟರೆ ಎಂತ ಇಲ್ಲ. ಬಟ್ ಅಂದರೆ ನಾನು ಏನಾದ್ರು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ್ಯಸ್ ನಾನು ಪಕ್ಕಾ ಲೈಕ್ ಮುಂಚೆ ಹೆಂಗೆ ಕಾಮಿಡಿ ರೀಲ್ ಮಾಡ್ತಿದ್ನೋ ಕಂಬ್ಯಾಕ್, ಅದೇ ಥರನೇ ಕಂಬ್ಯಾಕ್ ಕೊಡ್ಬೋದು. ಆ್ಯಸ್ ಇವಾಗ ಯೂಟ್ಯೂಬಲ್ಲಿ ಡೈಲಿ ಬ್ಲಾಗ್ ಬಿಡ್ತಾ ಇದ್ದೀನಲ್ವ, ಸೊ ಒಂದಿನ ಬಿಟ್ಟಿಲ್ಲ ಅಂದರೆ ನನಗೆ ಒಂಚೂರು ಸ್ಯಾಟಿಸ್ಫೈ ಇರಲ್ಲ. ತುಂಬ ಜನ ಕಾಯ್ತಿರ್ತಾರೆ 6 ಗಂಟೆಗೋಸ್ಕರ, ಇವಾಗಲೂ ಬಿಟ್ಟಿದ್ದೀನಿ ವಿಡಿಯೋ, ಕಾಯ್ತಿರ್ತಾರೆ. ಅದಕ್ಕೋಸ್ಕರ ನಾನು 3 ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಕಾಮಿಡಿ ರೀಲು ಇನ್ಮೇಲಿಂದ ಕಾಮಿಡಿ ರೀಲ್ ಬರ್ತಾ ಇರುತ್ತೆ, ನೋ ಇಶ್ಯೂ. ಬಟ್ 200K, ಥ್ಯಾಂಕ್ ಯು, ಲವ್ ಯು ಆಲ್. ಪಾ ಅಮ್ಮ ಹಾಕೊಂಡಿರೋ ರಿಂಗ್ ನಾನು ನೀನೇ ಬಂದ್ಬಿಟ್ಟು ಹಾಕ್ಬೇಕಂತೆ ಪಾಪ, ನಿನ್ ಕೈಯಾರೆ. ಪಾಪ ಹಾಕ್ಬಿಡು, ಬಾ. ಗೈಸ್, ಅಮ್ಮ ಆಸೆ ಪಟ್ಟಿತ್ತು ಗಂಡನ ಕೈಲಿ ಹಾಕ್ಸ್ಕೊಳ್ಳೋಣ ಹಿಂಗೆ ಎಂಗೇಜ್ಮೆಂಟ್ ರಿಂಗ್ ತರ. ಬಾ ಡ್ಯಾಡಿ, ಇಷ್ಟು ವರ್ಷಗಳಿಂದ ಇದೆಲ್ಲ ಇಟ್ಟಿಕೊಂಡಿದ್ದು ನಾವು ನೋಡು ಹೆಂಗೈತೆ ಡಿಸೈನ್, ಹೆಂಗೈತೆ. ಆಮೇಲೆ ನಿನ್ ಕೈಯಾರ ಹಾಕ್ಬೇಕಂತೆ ಅಮ್ಮಂಗೆ ಇವತ್ತು. ಬಿಚ್ಬಿಡು ನಿನ್ನ ಆಸೆ ಅಂತೆ. ಕೈ ಕೊಡ್ರಿ. ಮಾಂಗಲ್ಯಂ ಹೇತುನಾ. ನಮ್ಮ ಅಪ್ಪಂಗೆ ನಮ್ಮ ಅಮ್ಮನ ಮೇಲೆ ಜಾಸ್ತಿ ಲವ್ ಆಗ್ಬಿಟ್ಟು ಈ ಪಾರ್ಟಿಯಿಂದ ತುಂಬಾ ಇಷ್ಟ ಆಗಿರ್ಬೇಕು. ವಾಪಸ್ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ, ವಾಪಸ್ ಹಿಂದಕ್ಕೆ ಹಾಕುತ್ತೆ, ಮುಂದಕ್ಕೆ ಬರುತ್ತೆ.
ಅಲ್ಲ ಡ್ಯಾಡಿ ಕಟ್ ಮಾಡ್ತೀಯಲ್ಲ ಅದಕ್ಕೆ ಹಾಗೆ ಇರ್ಲಿ ಬಿಡು ಬರ್ತಡೇ ಇದೇನು ಹೋಗಲ್ಲ ಇದು ನಾಚಿಕೆ ನಾಚಿಕೆ ಏನ್ ಸಮಯ ಏನ್ ಲವ್ವ ನಿನ್ ಮಗ ಸುಮ್ಮನೆ ಕೂತ್ಕೊ ಸರಿ ಗಣಪ ಬೇರೆಯವ್ರ ಲವ್ ಮಾಡಪ್ಪ ನಾವು ಅಮ್ಮನ ಲವ್ ಮಾಡ್ಬೇಡ ಇಲ್ಲಿ 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 ಬಂದೆಯ ಪ್ರೇಮದ ಹತ್ರ ಬಾ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿನ ಗೈಸ್ ಕೇಕ್ ಬಂದಿದೆ ಅಲ್ಲಿ ಸಾಂಗ್ ಪ್ಲೇ ಆಗ್ತಿದೆ ಸಾಂಗ್ ಆಡ್ತಿದ್ದಾರೆ ಗೈಸ್ ನಮ್ಮ ಅಮ್ಮದು ಒರಿಜಿನಲ್ ನೇಮ್ ಹಾಕ್ಸ್ಬಿಟ್ಟು ನಮ್ ಚಿರು ಬಂದರೋ ಬಂದರೋ ಬಾಬಾ ಬಂದರೋ ಹನಿ ಕೇಕ್ ಅಲ್ಲಿ ನೀಟಾಗಿ ಹಾರ್ಟ್ ಶೇಪ್ ಅಲ್ಲಿ ಮಾಡೋರೆ ಹ್ಯಾಪಿ ಬರ್ಡೇ ಚೋಟ ಮರಿ ಓ ಅಂಕಲ್ ಸ್ಟೆಪ್ ಹಾಕ್ಬೇಕೀಗ ಇಲ್ಲಿ ಬರುತ್ತೆ ಇವಾಗ ಬರುತ್ತೆ ನಾವೆಲ್ಲರೂ ಒಂದು ರೀಲ್ ನ ನೋಡ್ಬಿಟ್ಟು ನಗ್ತಾ ಇದೀವಿ ಯಾಕಂದ್ರೆ ಅಣ್ಣ ಚಿರು ಅಣ್ಣ ಸಕ್ಕತ್ತಾಗಿದ್ದ ಇದು 2022 ಅಲ್ಲಿ ನಮ್ಮ ಚಿರು ಹಿಂಗಿದ್ದ ಇವಾಗ ಹಿಂಗಿರೋನು ಮುಂಚೆ ಹೆಂಗಿದ್ದ ಅಂತ ತೋರಿಸ್ತೀನಿ ರೀ ನೀಟಾಗಿ ಗೊತ್ತಾ ನೋಡಿ ವಯಸ್ಸು ಇಲ್ಲ ನೋಡಿ ಹೆಂಗಿದ್ದ ಅಣ್ಣ ಗೈಸ್ ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಅಂಡ್ ನಮ್ಮಮ್ಮಗೆ ನಾನ್ ಕೊಟ್ಟಿರೋ ಒಂದು ಗಿಫ್ಟ್ ನನಗೆ ಖುಷಿ ಇದೆ ನನ್ನ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರ ಮನ್ಸಿಗೆ ತಗೊಳ್ತಾರೆ ಅಂಡ್ ಅವರು ಅವ್ರ ಅಮ್ಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಅಂತ ಅನ್ಕೋತೀನಿ ಈ ಒಂದು ಹೇಳಿರೋ ಮಾತನ್ನ ಪಾಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯವಾಗುತ್ತಿದೆ ಆಸ್ ಐ ಆಲ್ವೇಸ್ ಟೆಲ್ ಕ್ಲೋಸೆಸ್ಟ್ ಇರೋರ್ಗೆ ಅಪ್ಪ ಅಮ್ಮಗೆ ನೀವು ಮದುವೆ ಆಗೋ ನೀವು ಇಷ್ಟಪಡೋ ವ್ಯಕ್ತಿಗೆ ಖುಷಿ ಪಡಿಸಿ ಸರ್ಪ್ರೈಸ್ ಮಾಡಿ ಅವ್ರ ಸ್ಮೈಲ್ನ ನೋಡಿ ನೀವು ಇನ್ನೂ ಸಿಕ್ಕಾಪಟ್ಟೆ ಖುಷಿಯಾಗಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ಸಿಗುವ ಬಾಯ್